ಕಳೆದ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ದಲಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ ಏಳಿಗೆಗಾಗಿ ಎಸ್ಸಿಪಿ ಟಿಎಸ್ಪಿ ಹಣವನ್ನು 11,114 ಕೋಟಿ ರೂಪಾಯಿಗಳನ್ನು ಈ ಸರ್ಕಾರ ಬೇರೆ ಬೇರೆ ಕಾರ್ಯಗಳಿಗೆ ದುರುಪಯೋಗಪಡಿಸಿಕೊಂಡಿದ್ದನ್ನ ಅನೇಕ ಬಾರಿ ನಾವು ಮಾತಾಡಿದ್ದೇವೆ. ಅದಾದ ಮೇಲೆ ಈ ಸರ್ಕಾರ ಹೇಳಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಹೇಳಿದ್ದು ಏನಂತಂದ್ರೆ, ಇಲ್ಲ ನಾವು 70ಯನ್ನ ತೆಗೆದು ಬಿಡ್ತೇವೆ. ತೆಗೆದಿರಲಿಲ್ಲ, ಅವರು ಸರ್ಕಾರ ಬಂದಾಗಲೇ ಹೇಳಿದ್ರು, ಅದರ ತೆಗೆದಿರಲಿಲ್ಲ. ಆದರೆ ಫೆಬ್ರವರಿಯಲ್ಲಿ ಬಿಲ್ ಪಾಸ್ ಆಯಿತು, 70 ತೆಗೆದು ಬಿಟ್ರು. 70 ತೆಗೆದು ಆದ್ಮೇಲೆ ಮತ್ತೆ ಅವರು ಹಣ ಮತ್ತೆ ತಗೊಳ್ಳೋದಿಲ್ಲ, ಈ ರೀತಿ ಡೈವರ್ಟ್ ಮಾಡೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಮತ್ತೇನೂ ಕೂಡ 14,282 ಕೋಟಿ ರೂಪಾಯಿಗಳನ್ನ ಸರ್ಕಾರ ತೆಗೆದಿದೆ. ಇದು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣ. ಬೇರೆ ಕಾರ್ಯಗಳಿಗೆ ಇದನ್ನು ಬಳಕೆ ಮಾಡಲಿಕ್ಕೆ ಬರೋದಿಲ್ಲ, ಮಾಡಕೂಡದು. ಆದರೆ ಮುಖ್ಯಮಂತ್ರಿಗಳು ಹೇಳೋದೇನೆಂದ್ರೆ, 70 ತೆಗೆದಿದ್ದೇವೆ, ಈಗ 7C ನಲ್ಲಿ ಹಣ ನಾವು ಗ್ಯಾರಂಟಿ ಇದಕ್ಕೆ ಕೊಡ್ತಾ ಇದ್ದೀವಿ ಅಂತ. ನೀವು ಲೂಟಿ ಮಾಡೋದಾದ್ರೆ ಹಿಂದಿನ ಬಾಗಿಲಲ್ಲಿ ಮಾಡಿದ್ರೇನು, ಮುಂದಿನ ಬಾಗಿಲಲ್ಲಿ ಮಾಡಿದ್ರೇನು? ಲೂಟಿನೇ ಅಲ್ವಾ? ಈ ಸರ್ಕಾರ ಲೂಟಿ ಸರ್ಕಾರ, ದಲಿತರ ಏಳ್ಗೆಯನ್ನ ಇದು ಸಹಿಸಲಾರದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು. ನಂತರ ಅವರು, ನಾನು ಹೇಳ್ತೇನೆ, 70 ತೆಗೆದಿದ್ದೀರಿ, 7C ಕೂಡ ಏನ್ ಹೇಳುತ್ತೆ? 7C ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಎಂದರೆ ಉಪಯೋಜನೆಗಳಲ್ಲಿ ಸೇರಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕಾರ್ಮಿಕ, ದೈಹಿಕ ವಿಕಲಚೇತನರ ಸ್ಕೀಮ್ಗಳು. ಇವುಗಳನ್ನು ಮಾಡಿದರೆ ಮಾತ್ರ ಎಸ್ಸಿಪಿ ಎಸ್ಟಿಪಿನಲ್ಲಿ ಬರ್ತದೆ ಹೊರತು ಗ್ಯಾರಂಟಿಗಳು ಬರೋದಿಲ್ಲ. ಇದರಲ್ಲಿ ಗ್ಯಾರಂಟಿಗಳು ನಿಮ್ಮ ವೋಟ್ ಬ್ಯಾಂಕಿನ ತೆವಲಿಗಾಗಿ ನೀವು ಮಾಡಿಕೊಂಡಿರ್ತಕ್ಕಂಥದ್ದೇ ಹೊರತು ಇದು ಜನರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದಲ್ಲ. ಮತ್ತೆ ಈ ರೀತಿಯ ತಾತ್ಕಾಲಿಕವಾಗಿ ಅವರನ್ನ ಮೆಚ್ಚಿಸುವ, ಮೂಗಿಗೆ ತುಪ್ಪ ಸವರುವ ಕಾರ್ಯಕ್ರಮಗಳು ನಮಗೆ ಬೇಕಾಗಿರಲಿಲ್ಲ. ಯಾರೂ ನಿಮಗೆ ಅರ್ಜಿ ಕೊಟ್ಟು ಕೇಳಿರಲಿಲ್ಲ.